ಹಾಯ್ ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಬೂರ. ಇದು ಸ್ವೀಟ್ಗಳಲ್ಲಿ ಹೆಚ್ಚು ಬಳಸುತ್ತಾರೆ ಫ್ರೆಂಡ್ಸ್. ಬೇಕಾಗುವ ಸಕ್ಕರೆಯ ಬೂರ ಮಾಡ್ಕೊಳ್ತೇನೆ. ಇದಕ್ಕೆ ಒಂದು ದಪ್ಪದಾದ ಪಾತ್ರೆಯನ್ನು ತೆಗೆದುಕೊಳ್ಬೇಕು. ಅದಕ್ಕೆ 1 ಕಪ್ನಷ್ಟು ಸಕ್ಕರೆ ಹಾಕ್ಕೊಂಡು ನಂತರ ಅರ್ಧ ಕಪ್ನಷ್ಟು ನೀರು ಹಾಕ್ಕೊಳ್ಬೇಕು. ಇದನ್ನು ಚೆನ್ನಾಗಿ ಮಿಶ್ರಣ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ನೋಡಿ, ಈ ಥರ ಸೌಂಟ್ ಹಾಕ್ಕೊಂಡು ತಿರ್ಸ್ಕೊಳ್ಬೇಕು. ಇದು ಮೀಡಿಯಮ್ ಈ ಥರ ತಿರ್ಸ್ಕೊಳ್ತಾ ನಂತರ ಈ ಥರ ರೋಣೆ ಆಗಿ ಬರುತ್ತೆ ನೋಡಿ ಫ್ರೆಂಡ್ಸ್. ಈ ಥರ ಗಟ್ಟಿ ಪಾಕ ಆಗುತ್ತೆ. ನನ್ನ ಚಾನಲ್ಗೆ ಮೊದಲ ಬಾರಿ ಭೇಟಿ ನೀಡಿದ್ದರೆ ನನ್ನ ಚಾನಲನ್ನು ಲೈಕ್ ಮಾಡಿ ಫ್ರೆಂಡ್ಸ್. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನನ್ನ ಎಲ್ಲ ವಿಡಿಯೋ ನೆಕ್ಸ್ಟ್ ನಿಮಗೆ ಬರ್ತಾ ಉಳಿಯುತ್ತೆ ಫ್ರೆಂಡ್ಸ್. ಈ ಥರ ಆಗುತ್ತೆ ನೋಡಿ. ಈ ಥರ ಕಂಟಿನ್ಯೂಸ್ ಆಗಿ ಈ ಥರ ಕೈ ಆಡಿಸ್ತಾ ಉಳಿಬೇಕು. ಇಲ್ಲಾಂದರೆ ಇದು ಇದಾಗ್ಬಿಡ್ತದೆ, ಗಂಟು ಆಗಿಬಿಡ್ತದೆ ಫ್ರೆಂಡ್ಸ್. ಎಷ್ಟು ದಪ್ಪ ಥಿಕ್ನೆಸ್ಸಿಗೆ ಬಂದಿದೆ ನೋಡಿ. ತಿರ್ಸ್ತಾ ಉಳಿಬೇಕು. ಸಣ್ಣ ಬೆಂಕಿಯಲ್ಲಿ ಇದು ಈ ಥರ ತಿರ್ಸ್ಕೊಳ್ತಾ ಉಳಿಬೇಕು. ಈ ಥರ ಹೀಗೆ ಕಂಟಿನ್ಯೂಸ್ ತಿರ್ಸ್ಕೊಳ್ತಾ ಉಳಿಬೇಕು. ಸ್ವಲ್ಪ ದಪ್ಪ ಆಗಿದೆ ನೋಡಿ, ದಪ್ಪ ಆಗಿದೆ ಇದು ಪಾಕ. ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡ್ಬೇಕು. ಹೀಗೆ ತಿರ್ಸ್ತಾ ಉಳಿಬೇಕು. 1 ನಿಮಿಷನೂ ಬಿಡಲಿಕ್ಕಿಲ್ಲ ಫ್ರೆಂಡ್ಸ್, ಎಲ್ಲರೂ ತಾಕ್ಬಿಡ್ತದೆ. ಈಗ ಬೇರೆ ಥರ ಆಗಿದೆ ನೋಡಿ. ಈ ಥರ ಗಟ್ಟಿಯಾಗಿದೆ. ಈಗ ಸರಿಯಾಗಿ ತಿರ್ಸ್ಕೊಳ್ತಾ ಉಳಿಬೇಕು, ಬಿಡಲಿಕ್ಕಿಲ್ಲ, ಇಲ್ಲರೆ ಪಾಕ ಗಟ್ಟಿಯಾಗಿ ಬಿಡ್ತದೆ ನೋಡಿ. ಆಗ್ತಾ ಇದೆ. ಕಂಟಿನ್ಯೂಸ್ ಆಗಿ ಈ ಥರ ತಿರ್ಸ್ಕೊಳ್ತಾ ಉಳಿಬೇಕು. ಈ ಬೂರವನ್ನು ಧಾರವಾಡ ಪೇಡೆಯಲ್ಲಿ ಹೆಚ್ಚಾಗಿ ಬಳಸುತ್ತಾರೆ. ಇದು ತುಂಬ ರುಚಿಕರವಾಗುತ್ತೆ ಇದರಿಂದ. ಮತ್ತು ಹಲ್ವಾಯಿಗಳು ಇದನ್ನು ತುಂಬ ಬಳಸುತ್ತಾರೆ. ಬೂರ ಸಕ್ಕರೆ ರೆಡಿ ಆಗಿದೆ ನೋಡಿ ಫ್ರೆಂಡ್ಸ್.